ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಮ್ಮ ಕಲಬುರಗಿಯ ನಿಮ್ಮ ಹುಡುಗ ಸತೀಶ್ ಮದರಿ ಮಾಡುವ ನಮಸ್ಕಾರಗಳು. ಬನ್ನಿ ಫ್ರೆಂಡ್ಸ್, ನಾನಿವತ್ತು ಬೌದ್ಧ ವಿಹಾರದಲ್ಲಿದ್ದೇನೆ. ನಿಮಗೆ ಈ ಒಂದು ಬುದ್ಧ ಪೂರ್ಣಿಮೆ ದಿನ ಈ ಒಂದು ಬೌದ್ಧ ವಿಹಾರವನ್ನು ತೋರಿಸ್ತೇನೆ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ಎಲ್ಲ ವೀಕ್ಷಕರಿಗೂ ಬೌದ್ಧ ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಫ್ರೆಂಡ್ಸ್, ಈಗ ಒಳಗಡೆ ಹೋಗಿ ಶ್ರೀ ಗೌತಮ ಬುದ್ಧರ ಒಂದು ದರ್ಶನ ಪಡೆದುಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಒಳಗಡೆ.
ಫ್ರೆಂಡ್ಸ್, ಈ ಒಂದು ಬುದ್ಧವಿಹಾರದ ಸುತ್ತಮುತ್ತಲಿನ ಪರಿಸರ ಯಾವ ರೀತಿ ಇದೆ ಅಂತೇಳಿ ನಾನು ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಒಂದು ಬುದ್ಧನ ಒಂದು ಸಣ್ಣ ಒಂದು ಕಿರು ಪರಿಚಯ ಕೊಡ್ತೀನಿ ಫ್ರೆಂಡ್ಸ್. ಏನಂತಂದರೆ, ಮೊದಲು ಗೌತಮ ಬುದ್ಧನು ಸಿದ್ಧಾರ್ಥ ಅಂತೇಳಿ ಒಂದು ಹೆಸರಿನೊಂದಿಗೆ ಹುಟ್ಟಿದ್ರು. ಮೊದಲು ಅವರ ಹೆಸರು ಸಿದ್ಧಾರ್ಥ ಅಂತೇಳಿ. ಆಮೇಲೆ ಮುಂದೆ ಸಿದ್ಧಾರ್ಥನು ಬೆಳೆದು ಗೌತಮ ಬುದ್ಧನು ಯಾವ ರೀತಿ ಆದನಂದರೆ, ಸಿದ್ಧಾರ್ಥನು ಶುದ್ಧೋಧನ ಮತ್ತು ಮಾಯಾದೇವಿಗೆ ಹುಟ್ಟಿರುವಂತಹ ಸಿದ್ಧಾರ್ಥನು 29 ವರ್ಷಗಳ ಕಾಲ ಶುದ್ಧೋಧನನು ತನ್ನ ಮಗನಿಗೆ ಯಾವುದೇ ರೀತಿಯಾದಂಥ ಹೊರಗಿನ ಪ್ರಪಂಚವನ್ನು ತೋರಿಸಲಾರದೆ ಒಳಗಡೆ ಸಾಕಿದ್ದನು ಫ್ರೆಂಡ್ಸ್ ಸಿದ್ಧಾರ್ಥನಿಗೆ. ಮುಂದೆ ಅವನು ಏನಾದನಂತಂದರೆ, ಸಿದ್ಧಾರ್ಥನು ಮುಂದೆ ಒಂದಿನ ಹೊರಗಡೆ ಬರಲು ಹೋದಾಗ ಏನಾಯ್ತು ಅಂತಂದರೆ, ಅವನು 3 ಒಂದು ಘಟನೆಗಳನ್ನು ನೋಡಿದನು. ಏನು ಆ ಘಟನೆಗಳಂತಂದರೆ, ಒಂದು ಶವವನ್ನು ನೋಡಿದನು ಫ್ರೆಂಡ್ಸ್. ಒಂದು ಶವವನ್ನು ಎತ್ಕೊಂಡು ಹೋಗೋದನ್ನು ನೋಡಿದನು. ಮತ್ತು ಆಮೇಲೆ ಮತ್ತೊಂದು ಏನು ನೋಡಿದನಪ್ಪ ಅಂತಂದರೆ, ಒಬ್ಬ ಮುದುಕನನ್ನು ನೋಡಿದನು. ಆಮೇಲೆ ಮತ್ತೊಂದು ಏನು ನೋಡಿದಂದರೆ, ಒಂದು ಧ್ಯಾನದಲ್ಲಿ ಕುಂತಿರುವಂಥ ಒಬ್ಬ ಋಷಿಮುನಿಯನ್ನು ನೋಡಿದನು. ಈ ಒಂದು ಘಟನೆಗಳನ್ನು ನೋಡಿ ಅವನು ಮನುಷ್ಯನಿಗೆ ಮುಂದೊಂದು ದಿನ ಸಾವು ಖಂಡಿತ ಅಂತೇಳಿ ತಿಳಿದ ಸಿದ್ಧಾರ್ಥನು ಮುಂದೆ ಏನು ಮಾಡೋಣಪ್ಪ ಅಂತಂದರೆ, ತನ್ನ 29ನೇ ವಯಸ್ಸಿನಲ್ಲಿ ತನ್ನ ಮನೆ, ತನ್ನ ರಾಜ್ಯ, ಸಾಮ್ರಾಜ್ಯವನ್ನು ಬಿಟ್ಟು ಜ್ಞಾನೋದಯಕ್ಕಾಗಿ ಮುಂದೆ ತನ್ನ ರಾಜ್ಯವನ್ನು ಬಿಟ್ಟು ಹೋದನು ಫ್ರೆಂಡ್ಸ್. ಆಮೇಲೆ ಮುಂದೆ ಏನಾಯಿತು ಅಂತಂದರೆ, ಆ ಒಂದು ಸಂದರ್ಭದಲ್ಲಿ ಅವನು ಜ್ಞಾನೋದಯಕ್ಕಾಗಿ ಮುಂದೆ ಭಿಕ್ಷಾಟನೆಯನ್ನು ಮಾಡ್ತಾ ಅಲ್ಲಿ ಆ ಕಡೆ ಈ ಕಡೆ ಸುತ್ತಾಡ್ತಾ, ಕಾಡಿನೆಲ್ಲ ಸುತ್ತಾಡ್ತಾ ಜ್ಞಾನೋದಯಕ್ಕಾಗಿ ತಿರುಗಾಡಿದ ಫ್ರೆಂಡ್ಸ್. ಮುಂದೆ ಈ ಒಂದು ವೈಶಾಖ ಬುದ್ಧ ಪೂರ್ಣಿಮೆಯಂದು ಬುದ್ಧನಿಗೆ ಆಳಿ ಮರದ ಕೆಳಗೆ ಜ್ಞಾನೋದಯ ಆಯಿತು ಫ್ರೆಂಡ್ಸ್. ಅವತ್ತಿನಿಂದ ಇಲ್ಲಿಯವರೆಗೆ ಈ ಒಂದು ವೈಶಾಖ ಶುದ್ಧ ಪೂರ್ಣಿಮೆಯನ್ನು ಬುದ್ಧ ಪೂರ್ಣಿಮೆ ಅಂತೇಳಿ ಆಚರಣೆ ಮಾಡ್ತಾರೆ ಫ್ರೆಂಡ್ಸ್. ಈ ರೀತಿಯಾಗಿ ಅಲ್ಲಿಂದ ಇಲ್ಲಿಯವರೆಗೆ 2568 ವೈಶಾಖ ಪೂರ್ಣಿಮೆಗಳನ್ನು ಮಾಡ್ತಾ ಬಂದಿದ್ದಾರೆ ಫ್ರೆಂಡ್ಸ್, ಅವರಿಗೆ ಜ್ಞಾನೋದಯ ಆದ ನಂತರದಿಂದ. ಆ ರೀತಿಯಾಗಿ ಬುದ್ಧ ಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಜ್ಞಾನೋದಯವನ್ನು ಪಡೆದು ಒಂದು ಸಂಸಾರ ಜೀವನವನ್ನು ತ್ಯಜಿಸಿ ಒಂದು ಪರಿನಿರ್ವಾಣವನ್ನು ಹೊಂದುವಂಥ ಒಂದು ಸ್ಥಿತಿಯನ್ನು, ಅಂಥ ಒಂದು ಜ್ಞಾನವನ್ನು ಪಡೆದಿರುವಂಥವರನ್ನು ಬುದ್ಧ ಅಂತೇಳಿ ಕರೀತಾರಂತೆ ನೋಡಿ ಫ್ರೆಂಡ್ಸ್. ಆ ರೀತಿಯಾಗಿ ಒಂದು ಬುದ್ಧನ ಒಂದು ನೆನಪಿನ ಸಲುವಾಗಿ ಈ ಒಂದು ಕಲಬುರಗಿಯಲ್ಲಿ ಈ ರೀತಿಯಾಗಿ ಬುದ್ಧ ಸ್ತೂಪವನ್ನು ನಾವು ನೋಡ್ಬೋದು ಫ್ರೆಂಡ್ಸ್. ಇದು ಯಾವ ರೀತಿಯಾಗಿ, ಶೈಲಿ ಯಾವ ರೀತಿಯಾಗಿದೆ ಅಂತಂದರೆ, ಹಿಂದಿನ ಕಾಲದಲ್ಲಿ ಅಶೋಕ ಚಕ್ರವರ್ತಿಯು ನಿರ್ಮಿಸಿರುವಂಥ ಅಜಂತ ಗುಹೆಗಳಲ್ಲಿ ನಿರ್ಮಿಸಿರುವಂಥ ಒಂದು ಬುದ್ಧ ಸ್ತೂಪಗಳ ಥರ ಇದೊಂದು ಸ್ತೂಪ ಇದೆ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಈ ಒಂದು ಸ್ತೂಪಗಳನ್ನು ಮತ್ತು ಈ ಕಮ್ಮನಗಳನ್ನು ಅದೇ ರೀತಿಯಾಗಿ ಕೆತ್ತನೆ ಮಾಡಲಾಗಿದೆ ನೋಡಿ ಫ್ರೆಂಡ್ಸ್. ಎಲ್ಲ ಈ ಕಡೆ ಎಲ್ಲ ಇದು ತುಂಬ ಒಂದು ಸುಂದರವಾದಂಥ ಒಂದು ಬೌದ್ಧ ಸ್ತೂಪ, ಬೌದ್ಧ ವಿಹಾರ, ಬೌದ್ಧ ಮಂದಿರ ಅಂತೇಳಿ ವಿವಿಧ ಹೆಸರುಗಳಿಂದ ಕರೀತಾರೆ ಫ್ರೆಂಡ್ಸ್. ಯಾರಾದರೂ ಬಂದರೆ ಇಲ್ಲಿ ಕಲಬುರಗಿ ಬಂದರೆ ನೀವು ಈ ಒಂದು ಬೌದ್ಧ ವಿಹಾರವನ್ನು ನೋಡ್ಬೋದು. ಯಾವ ರೀತಿ ಬರ್ಬೋದು ಅಂದರೆ, ನೀವು ಬೆಂಗಳೂರಿಂದ ಬಂದರೆ ಫ್ಲೈಟ್ ಇದೆ ಫ್ರೆಂಡ್ಸ್ ಇಲ್ಲಿಗೆ ಡೈರೆಕ್ಟಾಗಿ ಕಲಬುರಗಿ ಇಳಿದು ಡೈರೆಕ್ಟಾಗಿ ನೀವು ಬೌದ್ಧ ವಿಹಾರಕ್ಕೆ ಬರ್ಬೋದು. ಮತ್ತು ಅದೇ ರೀತಿಯಾಗಿ ನೀವು ಬಸ್ಸು ಮೂಲಕನೂ ಬರ್ಬೋದು ಫ್ರೆಂಡ್ಸ್. ಇಲ್ಲಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಇದೆ. ಒಳ್ಳೆಯ ರೀತಿಯಲ್ಲಿ ಬಂದು ಇಲ್ಲಿ ಬೌದ್ಧ ವಿಹಾರ ಮತ್ತು ಶರಣಬಸಪ್ಪನ ಒಂದು ದೇವಾಲಯ, ಆಮೇಲೆ ಮತ್ತು ನೀವು ಕಾಜಾ ಬಂದೇನವಾಜು ಮತ್ತು ಈ ಒಳ್ಳೆಯ ರೀತಿಯಾದಂಥ ಪ್ಲೇಸ್ಗಳನ್ನು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕಲಬುರಗಿಯಲ್ಲಿ. ಇದೊಂದು ಉತ್ತಮವಾದಂಥ ಒಂದು ಬಹುದೊಡ್ಡ ಒಂದು ಸ್ಮಾರಕ ಅಂತ ಹೇಳ್ಬೋದು ಫ್ರೆಂಡ್ಸ್. ಒಂದು ನೀವು ಕಣ್ಮನ ಸೆಳೆಯುವಂಥ ಒಂದು ಸುಂದರವಾದಂಥ ಒಂದು ಒಳ್ಳೆಯ ಸ್ಥಳ ಫ್ರೆಂಡ್ಸ್. ನೀವು ಬಂದು ವಿಸಿಟ್ ಮಾಡಿ ನೋಡಿ ಫ್ರೆಂಡ್ಸ್. ಒಂದು ಸುಂದರವಾದಂಥ ಒಂದು ಸ್ಥಳವನ್ನು ನೀವು ನೋಡಲಿಕ್ಕೆ ಸಿಗ್ತದೆ ಫ್ರೆಂಡ್ಸ್. ಮತ್ತು ಮುಂದೆ ನೋಡೋಣ ಬನ್ನಿ ಫ್ರೆಂಡ್ಸ್. ಮುಂದೆ ಹೋಗಿ ನಿಮಗೆ ಒಂದು ಅಂಬೇಡ್ಕರ್ ಅವರು ತಮ್ಮ ಸಂಗಡಿಗರ ಜೊತೆಯಲ್ಲಿ ಬಂದು ಬೌದ್ಧ ಧರ್ಮವನ್ನು ಸ್ವೀಕರಿಸಿರುವಂಥ ಒಂದು ದೃಶ್ಯವನ್ನು ತೋರಿಸ್ತೇನೆ. ಬನ್ನಿ ಫ್ರೆಂಡ್ಸ್, ಕೆಳಗಡೆ ಹೋಗೋಣ. ಕೆಳಗಡೆ ಹೋಗಿ ಯಾವ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ತೀನಿ, ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಬನ್ನಿ ಹೋಗೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿಗ ನಾನು ಹಿಂದೆ ನೋಡ್ತಾ ಇದ್ರಲ್ಲ, ಇಲ್ಲಿ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಬೌದ್ಧ ಧರ್ಮವನ್ನು ಸ್ವೀಕರಿಸಲು ತಮ್ಮ ಅನುಯಾಯಿಗಳ ಜೊತೆ ಬರುವಂಥ ಒಂದು ಚಿತ್ರಣವನ್ನು ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ನೀವು ನೋಡ್ತಿದ್ರಲ್ಲ, ಒಂದ್ಸಲ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತೇಳಿ. ಫ್ರೆಂಡ್ಸ್, ಇಲ್ಲಿವರೆಗೆ ಬೌದ್ಧ ವಿಹಾರದ ಒಂದು ದೃಶ್ಯವನ್ನು ನೋಡಿದ್ರಲ್ಲ ಫ್ರೆಂಡ್ಸ್. ಮತ್ತು ಈ ಒಂದು ದೃಶ್ಯ ನೋಡಿ, ಬುದ್ಧನ ಒಂದು ಜೀವನ ತತ್ವಗಳನ್ನು ನೋಡಿದ ಮೇಲೆ ನನಗೆ ಒಂದು ನೆನಪಾಯ್ತು ಫ್ರೆಂಡ್ಸ್. ಏನಂತಂದರೆ, ನಾನು ಹೈಸ್ಕೂಲ್ ಓದಬೇಕಾದ್ರೆ ನಮ್ಮ ಒಂದು ಮುಖ್ಯ ಗುರುಗಳು ಜಗ್ಗಪ್ಪ ಆರ್ ಹೊಸ್ಮನಿ ಸರ್ ಅಂತೇಳಿ ಅವರ ಒಂದು ಆಸೆ ದುಃಖಕ್ಕೆ ಮೂಲ ಕಾರಣ ಅಂತೇಳಿ ಅದ್ರ ಬಗ್ಗೆ ಒಂದು ಹೇಳ್ತಾ ಇದ್ರು ಫ್ರೆಂಡ್ಸ್. ಏನಂತಂತಂದರೆ, ಬುದ್ಧನಾಗಬೇಕೆಂದು ಮಧ್ಯರಾತ್ರಿಯಲ್ಲಿ ಎದ್ದೆ, ಆಸೆ ದುಃಖಕ್ಕೆ ಮೂಲ ಕಾರಣ ಎಂದು ಮತ್ತೆ ಬಿದ್ದೆ, ಎದ್ದು ಓದಲಿಲ್ಲ ಬುದ್ಧನಾಗಲಿಲ್ಲ ಅಂತೇಳಿ ಒಂದು ಸುಂದರವಾದಂಥ ಒಂದು ವಿಷಯವನ್ನು ಹೇಳ್ತಾ ಇದ್ರು ಫ್ರೆಂಡ್ಸ್. ಈ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟಾಟಾ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.